ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ರಿಟರ್ನ್ ಗಿಫ್ಟ್ ಶಾಪಿಂಗ್ ಇರುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕುಂಕುಮಕ್ಕೆ ಕೊಡೋಣ ಅಂದ್ಬಿಟ್ಟು ಇಲ್ಲಿ ನಾನು ಮಾಗಡಿ ರೋಡಿಗೆ ಬಂದಿದ್ದೆ, ಸ್ಟೀಲ್ ಫ್ಯಾಕ್ಟ್ರಿಗೆ. ತುಂಬ ಕಡೆ ಎಲ್ಲ ಹೋಗಿ ವಿಚಾರಿಸಿದ ಮೇಲೆ ನನಗೆ ಬೆಸ್ಟ್ ಅನಿಸಿದ್ದು ಇಲ್ಲಿ. ಯಾಕಂದರೆ ಆಪ್ಷನ್ಸ್ ಜಾಸ್ತಿ ಇರುತ್ತೆ ನಮಗೆ. ನಾವು ನಾರ್ಮಲ್ ಅಂಗಡಿಗೆ ಹೋದರೆ ಎಲ್ಲ ಆಪ್ಷನ್ಸ್ ಕಮ್ಮಿ ಇರುತ್ತೆ ಮತ್ತು ಅಲ್ಲಿ ಏನಿರುತ್ತೋ ಅದೇ ತೊಗೋಬೇಕು. ಇಲ್ಲಿ ನನಗೆ ಆಪ್ಷನ್ ತುಂಬ ಅನಿಸುತ್ತೆ. ಸೈಜಸ್ಸು ಮತ್ತು ವೆರೈಟೀಸ್ ತುಂಬ ಇರುತ್ತೆ, ಡಿಸೈನ್ಸ್ ಇರುತ್ತೆ ಆಪ್ಷನ್ನು. ಒಂದಿಲ್ಲ ಅಂದರೆ ಇನ್ನೊಂದು ಬೇರೆ ಏನಾದರೂ ತೊಗೋಬೋದು, ಆ ಥರ ಆಪ್ಷನ್ಸ್ ನಮಗೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನು ಇಲ್ಲೇ ಪ್ರಿಫರ್ ಮಾಡಿದೆ. ಮಮ್ಮಿ ಮನೆಯಿಂದ ಸ್ವಲ್ಪ ಹತ್ರ ಆಗುತ್ತೆ ನಮಗೆ. ನಮ್ಮ ಮನೆ ಹತ್ರದಿಂದ ಅಂದರೆ ಸ್ವಲ್ಪ ಜಾಸ್ತಿ ದೂರನೇ ಅನಿಸುತ್ತೆ. ಹಾಗಾಗಿ ನಾವು ಯಾವತ್ತು ಹೋಗೋದು ಏನು ಫಸ್ಟೇ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ವಿ, ನಾವು ಹೋಗಬೇಕು ಬೇಗನೆ ತೊಗೊಂಬಂದ್ಬಿಡೋಣ, ಲಾಸ್ಟ್ ಮೂಮೆಂಟಲ್ಲಿ ಏನೂ ಇಟ್ಕೋಬಾರ್ದು ಅಂತ. ಬಟ್ ಹೆಂಗೆ ಆದರೂ ಹಬ್ಬದ ಬ್ಯುಸಿಯಲ್ಲಿ ಆ ಟೈಮ್ಗೆ ಹೋಗೋ ಥರ ಆಗುತ್ತೆ. ಹಾಗಾಗಿ ನಾನು ಇವಾಗ ಆಲ್ಮೋಸ್ಟ್ ನೋಡ್ತಾ ಇದ್ದೀನಿ ಯಾವ ಥರ ಏನು, ಯಾವ್ದು ಕೊಟ್ಟರೆ ಬೆಸ್ಟ್, ಯಾವ್ದು ಕೊಟ್ಟರೆ ಯೂಸ್ ಆಗುತ್ತೆ ಅನ್ನೋದು. ಸ್ಟೀಲ್ ಎಲ್ಲ ತೊಗೊಂಡ್ರೆ ಯೂಸ್ ಆಗೇ ಆಗುತ್ತೆ. ಇವಾಗೆಲ್ಲ ಬ್ಲೌಸ್ ಪೀಸ್ ಅದೆಲ್ಲ ಇವಾಗ ಎಷ್ಟೊಂದು ರೀಲ್ಸ್ ಎಲ್ಲ ನೋಡ್ತಾ ಇರ್ತೀವಿ ನಾವು, ಅದೆಲ್ಲ ಸುಮ್ಮನೆ ಪಾಸ್ ಆನ್ ಆಗುತ್ತೆ ಹೊರತು ಅದನ್ನು ನಾವು ಯಾರೂ ಯೂಸ್ ಮಾಡಲ್ಲ ಅನ್ನೋ ಥರ ಇರುತ್ತೆ. ಹಾಗಾಗಿ ಇವಾಗ ಆಪ್ಷನ್ ಎಲ್ಲರೂ ಅಷ್ಟೇ, ಇವಾಗ ಸ್ಮಾಲ್ ಬ್ಲೌಸ್ ಪೀಸಸ್ಸು ಆ ಥರದ್ದೆಲ್ಲ ಹೇಳ್ತಾ ಇದ್ದಾರಲ್ಲ, ಬರೀ ಎಳ್ಳಡಿಕೆ ಬಾಳೆಹಣ್ಣು ಆ ಥರ ಕೊಟ್ಟರು, ತೆಂಗಿನಕಾಯಿ ಅದೆಲ್ಲನೂ ಬೆಸ್ಟ್ ಅಂತ. ಅದಕ್ಕೆ ನಾನು ಇದನ್ನು ಕೊಟ್ಟರೆ ಯೂಸ್ಫುಲ್ ಅಲ್ವಾ ಯಾವುದೇ ಲೇಡೀಸ್ಗಾಗಲಿ, ಇದು ಒಂದಲ್ಲ ಒಂದು ರೀತಿಯಲ್ಲಿ ಯೂಸ್ ಆಗೇ ಆಗುತ್ತೆ. ಸ್ಟೀಲ್ ಐಟಮ್ ಅಂದ್ಬಿಟ್ಟು ನಾನು ಸ್ಟೀಲ್ ಐಟಮೇ ಪ್ರಿಫರ್ ಮಾಡಿದೆ. ಲಾಸ್ಟ್ ಟೈಮ್ ನಾನು ಒಂದು ಫ್ಯಾನ್ಸಿ ಬೌಲ್ ಕೊಟ್ಟಿದ್ದೆ. ಈಗ ನಾನು ಏನು ಜಯನಗರ್ಗೆಲ್ಲ ಏನು ಹೋಗಲಿಲ್ಲ, ಸುಮ್ಮನೆ ಜಾಸ್ತಿ ರಿಸ್ಕ್ ಇಟ್ಕೊಂಡಿಲ್ಲ ಈ ಸತಿ ಹೇಳ್ಬೇಕಂದ್ರೆ. ಇಲ್ಲಿ ಸ್ಟೀಲ್ ಪ್ಲಸ್ ಬ್ರಾಸೂ ಇದೆ, ಬ್ರಾಸ್ ಐಟಮ್ಸ್ ಹಿತ್ತಾಳೆ ಅದೆಲ್ಲನೂ, ಅದೂ ಅಷ್ಟೇ ಎಲ್ಲ ತುಂಬ ಚೆನ್ನಾಗಿತ್ತು. ನಮಗೀಗ ಜಸ್ಟ್ 30 ಮಿನಿಟ್ಸ್ ಅಷ್ಟೇ ನನಗೆ ಶಾಪಿಂಗ್ ಆಗಿದ್ದು ಆಪ್ಷನ್. ಅಷ್ಟೊತ್ತಿಗೆ ಬಿಲ್ಲಿಂಗ್ ಎಲ್ಲ ಆಗಬೇಕು ಅಂತ, ಯಾಕಂದರೆ ತಿರ್ಗಾ ದಿಹಾನ ಸ್ಕೂಲಿಂದ ಪಿಕ್ ಮಾಡೋಕ್ಕೆ ಹೋಗಬೇಕಾಗಿತ್ತು. ನಮಗಿದು ಆ್ಯಕ್ಚುಲಿ ನಮ್ಮ ಮನೆಯಿಂದ ಲಾಂಗ್ ಇರೋದ್ರಿಂದ ನಾವು ಟೈಮ್ ಪ್ಲ್ಯಾನ್ ಮಾಡಿಕೊಂಡೇ ಬಂದಿದ್ದು. ನಕ್ಷತ್ರ ಸ್ಕೂಲಿಂದ ಕರ್ಕೊಂಬಂದು ಅವನ್ನ ಡ್ರಾಪ್ ಮಾಡಿ ಮನೆಗೆ ಬಂದಿದ್ದು. ಸೊ ದಿಹಾನ ಪಿಕ್ ಮಾಡೋಷ್ಟೊತ್ತಿಗೆ ಹೋಗಬೇಕಾಗಿತ್ತು. ಒಂಥರ ರೋಲರ್ ಕೋಸ್ಟರ್ ಅಂತಲೇ ಹೇಳ್ಬೋದು. ಈ ಕಡೆ ಇದೆ ಅನ್ಸುತ್ತೆ. ಇದಾ ಎಷ್ಟೊಂದು ನೋಡ್ತಾ ಇದ್ದೆ ಯಾವ್ದು ತೊಗೋಬೋದು ಏನು ಅಂತ. ಬಟ್ ಇಲ್ಲಿ ನನಗೆ ಅಷ್ಟು ಓಕೆ ಅಂತ ಅನ್ನಿಸ್ಲಿಲ್ಲ. ಮತ್ತು ನೆಕ್ಸ್ಟ್ ಟೈಮ್ ನೋಡೋಣ ಈ ಕಡೆ ಸೆಕ್ಷನ್ ಅಂತ ಅಂದ್ಬಿಟ್ಟು ಇವಾಗ ಬರೀ ಸ್ಟೀಲ್ ಐಟಮ್ಸ್ ನೋಡೋಣ ಅಂತ ಹೋದೆ. ನಾವು ಲೇಡೀಸ್ಗೆ ಈ ಥರ ಅಂಗಡಿ ಕರ್ಕೊಂಡು ಹೋಗ್ಬಿಟ್ರೆ ಎಷ್ಟೊಂದು ಆಪ್ಷನ್ಸ್ ನಾವು ನೋಡ್ತಾನೆ ಇರ್ತೀವಿ, ಅದು ಇದು ಅಂತೆಲ್ಲನೂ. ನನಗೆ ಯೂಶ್ವಲಿ ಈ ಥರ ಐಟಮ್ಸ್ ಎಲ್ಲ ತುಂಬಾ ಇಷ್ಟ. ಲಾಸ್ಟ್ ಟೈಮ್ ಎಲ್ಲ ಒಂದು ಸ್ವಲ್ಪ ಶಾಪ್ ಮಾಡಿದ್ದೆ, ಇದು ಹಿತ್ತಾಳೆ ಐಟಮ್ಸ್ ಎಲ್ಲ ನಾನು ತೋರಿಸಿದ್ದೆ ನಿಮಗೆ ಬ್ಲಾಗಲ್ಲೂ ಕೂಡ. ಈ ಸತಿ ಜಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ಬೇಕೋ ಅದನ್ನು ಕಾನ್ಸಂಟ್ರೇಟ್ ಮಾಡೋಣ ಅಂತ ಅದನ್ನು ಮಾತ್ರ ಬೈ ಮಾಡಿ ಬಂದ್ವಿ. ಇದು ನೆಕ್ಸ್ಟ್ ಡೇ ಬ್ಲಾಗ್ ಇದು. ಇವತ್ತು ವೆಡ್ನೆಸ್ಡೇನೇ ನಾನು ದೇವ್ರ ಸಾಮಾನು ಮತ್ತು ಸಿಲ್ವರ್ ಐಟಮ್ಸ್ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಟ್ಕೊಂಬಿಟ್ಟಿದ್ದೆ. ಅದಕ್ಕೆ ಅದನ್ನು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ.
ಒಂದೊಂದೇ ಕೆಲಸ ಬೇಗ ಮುಗಿಸ್ಕೊಂಡು ತಲೆಯಲ್ಲಿರುತ್ತೆ ಇವತ್ತು ಎದ್ದ ತಕ್ಷಣವೇ ಈ ಥರ ಇದು ಮಾಡಬೇಕು ಅದು ಮಾಡಬೇಕು ಅನ್ನೋದು. ಹಾಗಾಗಿ ಎಲ್ಲ ಒಂದೊಂದೇ ಪ್ಲ್ಯಾನ್ ಮಾಡಿ ಮುಗಿಸ್ಕೊತಾ ಇದ್ದೆ. ಇವತ್ತು ಹೂವು ಬೇರೆ ಕಟ್ಟೋದಿದೆ, ಅಂದರೆ ಎಕ್ಸ್ಟ್ರಾ ಫೋಟೋಸ್ಗೆ, ದೇವ್ರ ಮನೆಗೆ, ಅದಕ್ಕೆ ಬಾಗಿಲಿಗೆ ಎಲ್ಲ ಹಾಕೋದಕ್ಕೆ ಹೂವು ಕಟ್ಟೋದಿದೆ. ಅದೇ ಸ್ವಲ್ಪ ಜಾಸ್ತಿ ಕೆಲಸ, ಟೈಮ್ ಹಿಡಿಯುತ್ತೆ ಅದು ಅಂತ ಅಂದ್ಕೊಂಡು ಮಧ್ಯಾಹ್ನ ಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇದೆಲ್ಲ ಒರೆಸ್ಬಿಟ್ಟಿಟ್ಟಿದ್ದೀನಿ. ಸೊ ಅದನ್ನು ಜೋಡಿಸ್ಬೇಕು. ಇವಾಗ ಹೂವು ಎಲ್ಲ ಇಲ್ಲಿ ಹಾಕೊಂಡು ಬಿಟ್ಟಿದ್ದೀನಿ. ಇವಾಗ ಹೂವು ಎಲ್ಲ ಕಟ್ಕೊಂಬಿಡೋಣ ಅಂತ ಇಲ್ಲಿನ ಎಷ್ಟು ಇದೆ. ಸೊ ಇವಾಗ ಸ್ಟಾರ್ಟ್ ಮಾಡಬೇಕು. ನಾನು ಹೂವು ಒಂದೊಂದು ಥರ ಹಾರ ಮಾಡ್ಕೊಂಡಿದ್ದೆ. ಕಲರ್ಸ್ ವೆರೈಟೀಸ್ ಜಾಸ್ತಿ ಇದ್ದಿದ್ದರಿಂದ ನಾನು ಒಂದೊಂದು ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಂಡಿದ್ದೆ. ಮತ್ತು ದೇವ್ರ ಮನೆಗೆ ಯಾವ ಥರ ಹಾಕಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಹಾಕ್ಕೊಂಡಿದ್ದು. ಸೊ ಆಲ್ಮೋಸ್ಟ್ ಇಷ್ಟ ಆಯಿತು. ಇನ್ನೂ ಇದೆ, ಇದು ಆಲ್ಮೋಸ್ಟ್ ಒಂದು ರೌಂಡ್, ಒಂದು ಸೆಷನ್ದು. ಕುಂಕುಮಕ್ಕೆ ಕೊಡೋಕ್ಕೆ ನಾನು ಏನು ತಂದೆ ಅಂತಂದರೆ, ಇದು ನಾನು 3 ಥರ ಬೌಲ್ ತೊಗೊಂಡಿದ್ದೀನಿ, 3 ಸೈಜ್ದು. ಇದು ಜಸ್ಟ್ ಆಪ್ಷನ್ ಆಗಿ ಇದು 3 ತೊಗೊಂಡಿದ್ದೀನಿ ನಾನು. ಮತ್ತು ಆ್ಯಕ್ಚುಲಾಗಿ ಇದೂ ಅಷ್ಟೇ, ಇದು 2 ತೊಗೊಂಡಿದ್ದೆ ಈ ಥರದ್ದು. 3 ಸೆಟ್ ಥರ ತೊಗೊಂಡಿದ್ದೆ ಇದನ್ನು. ಈ ಥರ ಬೌಲ್, ಇದೆಲ್ಲ ಹಣ್ಣಿಟ್ಬಿಟ್ಟು ಇವಾಗ ಏನೋ ಒಂದಕ್ಕೆ ಯೂಸ್ ಆಗುತ್ತೆ, ಹಣ್ಣೆಲ್ಲ ಇಡೋದಕ್ಕೆ ಆ ಥರ. ಇವಾಗ ದೇವ್ರ ಮುಂದೆ ಏನಾದರೂ ಮಾಡಬೇಕಾದ್ರೆ ಆ ಥರದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ಈ ಬೌಲ್ಸು ನಾನು ಇದನ್ನು ತೊಗೊಂಡಿದ್ದು. ನಾನು ಈ ಪಿಕಾಕ್ ಏನಿದೆ ಈ ಥರ ಪ್ಲೇನ್ ಬೌಲ್ ತೊಗೊಂಡಿದ್ದೀನಿ ನಾನು. ಇದು ಆ್ಯಕ್ಚುಲಿ ಈ ಸತಿ ನಾನು ಕುಂಕುಮಕ್ಕೆ ಕೊಡ್ತಾ ಇರೋದು. ನಾನು ಪ್ರತಿ ವರ್ಷ ವ್ಲಾಗ್ ಮಾಡಿದಾಗೂ ಎಲ್ಲ ತೋರಿಸ್ತಾ ಇರ್ತೀನಿ. ಒಂದೊಂದು ವರ್ಷ ಒಂದೊಂದು ಥರ ಇರುತ್ತೆ. ಸೊ ಈ ಸತಿ ಇದನ್ನು ಕೊಡ್ತಾ ಇರೋದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.